ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ಆಗರ್ಭ ಶ್ರೀಮಂತರಿಗೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇನ್ನು ಮುಂದಿನ ಕ್ಲಾಸ್ ಬಗ್ಗೆ ಒಂದು ಜಸ್ಟ್ ಹೇಳ್ಬಿಡೋಣ. ಸೊ ಕಳೆದ ವಿಡಿಯೋಸಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ವಿ. ಫೆಬ್ರವರಿ 25ನೇ ತಾರೀಕು ಅಂದರೆ ಇದೇ ತಿಂಗಳ ಕಡೆಯ ಭಾನುವಾರ ಬೆಂಗಳೂರಿನ ಮ್ಯಾನ್ಫೋಬೆಲ್ ಹೋಟೆಲ್ನಲ್ಲಿ ಮನಿ ಈಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ ನಡೆಯುತ್ತೆ. ಸಾಕಷ್ಟು ವಿಶೇಷತೆಗಳ ಜೊತೆ ಆಸ್ ಯೂಶುವಲ್ ಏನಂತಂದರೆ, ಇವಾಗ ವಿಶೇಷತೆಗಳನ್ನೋದು ನಮಗೆ ಪ್ರತಿ ಸಂಚಿಕೆಯಲ್ಲಿ ತುಂಬ ಹೆಚ್ಚಾಗಿ ನಮ್ಮ ಮನಸ್ಸನ್ನು ಮುಟ್ತಾ ಇರುವಂಥದ್ದು. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಮುಂದಿನ ಕ್ಲಾಸ್ನಲ್ಲಿ ತುಂಬ ವಿಶೇಷವಾಗಿರುತ್ತೆ. ಎಲ್ಲರಿಗೂ ಪ್ರಿಯವಾದಂಥ ಬಂಗಾರ, ಹೆಚ್ಚು ಚಿನ್ನವನ್ನು ಹೇಗೆ ಪಡ್ಕೊಂಡಂಥ ಚಿನ್ನವನ್ನ ಹೇಗೆ ನಮ್ಮ ಹತ್ರ ಕಾಪಾಡ್ಕೊಳ್ಳೋದು, ಯಾವ ರೀತಿ ನಮ್ಮ ಹತ್ರ ಭದ್ರವಾಗಿ ಚಿನ್ನವನ್ನ ಸದಾಕಾಲ ನಮ್ಮೊಂದಿಗೆ ಉಳಿಸ್ಕೊಳ್ಬೋದು, ಎಲ್ಲದಕ್ಕೆ ಟಿಪ್ಸ್ ಕೊಡ್ತಾ ಇದ್ದಾರೆ. ಹಾಗೆ ಹಿಮಾಲಯಕ್ಕೆ ವಿಶ್ವಕ್ರಿಯೆಗೆ ಹೋಗಿ 16 ದಿನಗಳ ಕಾಲ ವಿಶ್ವಕ್ರಿಯೆಯನ್ನ ಮಾಡಿ ಅಲ್ಲಿನಿಂದ ಶುದ್ಧವಾದಂಥ ಜಲವನ್ನ ಇಲ್ಲಿಗೆ ತಂದು ನಮ್ಮೆಲ್ಲರಿಗೂ ವಿಶ್ವ ತೀರ್ಥದ ರೂಪದಲ್ಲಿ ಅವರ ಆಶೀರ್ವಾದದೊಂದಿಗೆ ಗುರೂಜಿ ಮುಂದಿನ ಸಂಚಿಕೆಗೆ ಮುಂದಿನ ಕ್ಲಾಸ್ಗೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀರಾ, ಸೊ ಎಲ್ಲರಿಗೂ ಕೂಡ ಅವರ ಅಮೃತ ಹಸ್ತದಿಂದ ತಾವೇ ನೀಡಲಿದ್ದಾರೆ ವಿಶ್ವತೀರ್ಥವನ್ನ. ಸೊ ಮಿಸ್ ಮಾಡದೆ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ. ಪ್ರತಿ ಕ್ಲಾಸ್ನಲ್ಲಿ ಒಂದೊಂದು ವಿಶೇಷತೆ ಇರೋ ರೀತಿ ಎಕ್ಸ್ಕ್ಲೂಸಿವ್ ಆಗಿ ಮುಂದಿನ ಕ್ಲಾಸ್ಗೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ತೀರಾ ಅವರಿಗೆ ಮಾತ್ರ ಈ ಅವಕಾಶ ಇರುವಂಥದ್ದು. ದಯವಿಟ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಎಲ್ಲರೂ ಬರುವಾಗ ಬಿಳಿ ವಸ್ತ್ರದಲ್ಲಿ ಬರಬೇಕು, ವೈಟ್ ಅಂಡ್ ವೈಟ್ ಡ್ರೆಸ್ನಲ್ಲಿ ಬರಬೇಕು. ಬರ್ತಾ ಒಂದು ಹಿಡಿ ಕಲ್ಲುಪ್ಪನ್ನ ತರಬೇಕಾಗತ್ತೆ. ಜೊತೆಗೆ ಇನ್ನು ಮತ್ತೊಂದು ಹೊಸ ಅನೌನ್ಸ್ಮೆಂಟ್. ಸೊ ಕಳೆದ ನಾವು ಜಾನ್ವರಿನಲ್ಲಿ ಮಾಡಿದಂಥ ಜನವರಿ 7ನೇ ತಾರೀಕು ಮಾಡಿದಂತಹ ಒಂದು ಬಿಸ್ನೆಸ್ ವರ್ಕ್ಶಾಪ್, 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್. ತುಂಬಾ ಜನ ಅದರ ಬೆನಿಫಿಟ್ಸ್ ಅನ್ನ ಪಡ್ಕೊಂಡ್ರು. ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿರೋರು ನಂತರ 100 crore ವರ್ಕ್ಶಾಪ್ಗೆ ಬಂದು ಅಲ್ಲಿ ಆಗುವಂಥ ಸನ್ನಿವೇಶಗಳನ್ನ, ಅಲ್ಲಿ ಆಗುವಂತಹ ಒಂದು ವಿಚಾರಗಳನ್ನ, ಅಲ್ಲಿ ಡಿಸ್ಕಷನ್ ಅಲ್ಲಿ ಪಾತ್ರರಾಗಿ ನಿಜಕ್ಕೂ ತುಂಬಾನೇ ಗ್ಲಾಡ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬಾನೇ ಗ್ರೇಟ್ಫುಲ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ವಿಶೇಷವಾಗಿ ವೇದ ಆಫ್ ಯೂನಿವರ್ಸ್ ಪುಸ್ತಕವನ್ನ ತಗೊಂಡ್ರು. ಆ ಕ್ಲಾಸಲ್ಲಿ ಏನೆಲ್ಲ ನಡೀತು, ಬ್ರಹ್ಮಾಂಡದ ಬಗ್ಗೆ, ವಿಶ್ವದ ಬಗ್ಗೆ ಏನೆಲ್ಲ ತಿಳ್ಕೊಳ್ಬಹುದು, ಎಲ್ಲಾ ವಿಚಾರಗಳನ್ನ ಒಳಗೊಂಡಂತ ಪುಸ್ತಕಗಳನ್ನ ತಗೊಂಡ್ರು. ಮತ್ತೊಮ್ಮೆ ಸ್ಪೆಷಲ್ 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್ ಡೇಟ್ ಅನೌನ್ಸ್ ಮಾಡುವಂತಹ ಸಮಯ. ತುಂಬಾ ಜನ ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಆಲ್ಮೋಸ್ಟ್ ವರ್ಷಕ್ಕೆ ಒಂದು ಮಾಡ್ತಾ ಇದ್ದೀರಾ, ನಮಗೂ ಆಸೆ ಇದೆ, ಸೊ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ಗೆ ಬರಬೇಕು ಅಂತ. ನಾವು 2-3 ಬಾರಿ ಆಲ್ರೆಡಿ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿಬಿಟ್ಟಿದ್ದೀವಿ. ದಯವಿಟ್ಟು ಸ್ವಲ್ಪ ಬೇಗ ಮಾಡಿ, ವರ್ಷದಲ್ಲಿ ಅಟ್ಲೀಸ್ಟ್ 2-3 ಸಲಿನಾದ್ರೂ ನಮಗೆ 100 ಕೋಟಿ ವರ್ಕ್ಶಾಪ್ ಮಾಡಿ ಅಂತ. ಸೊ ಹಾಗಾಗಿ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅತಿ ಶೀಘ್ರದಲ್ಲೇ ಮತ್ತೊಂದು 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್ ನಾವು ಮಾಡ್ತಾ ಇದ್ದೀವಿ. ಸೊ ಯಾವತ್ತು ಅಂದ್ರೆ ಇದೇ ವರ್ಷದ 2024ರ ಮೇ 5ನೇ ತಾರೀಕು, ಮೇ 5th ಇರುತ್ತೆ ಸ್ಪೆಷಲ್ 100 crores ಬಿಸ್ನೆಸ್ ವರ್ಕ್ಶಾಪ್. ಸೊ ತುಂಬಾ ವಿಶೇಷತೆಗಳಿರುತ್ತೆ. ಸೊ ಕ್ಲಾಸಸ್ ಬಗ್ಗೆ ಹೆಚ್ಚು ಮಾತಾಡೋಣ. ಸ್ಪೆಷಲ್ ಕ್ಲಾಸಸ್ ಕೂಡ ಹತ್ರ ಬರ್ತಾ ಇದೆ, ಅದ್ರ ಬಗ್ಗೆ ಕೂಡ ಹೆಚ್ಚಾಗಿ ಮಾತಾಡೋಣ. ಜೊತೆಗೆ ನಾನು ಪ್ರತಿ ಬಾರಿ ಕ್ಲಾಸಲ್ಲಿ ಬಂದಿರುವಾಗ ತುಂಬಾ ಜನ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತೀರಾ, ಹೇಳ್ತಾ ಇದ್ದೀನಿ. ಸೊ ಕ್ಲಾಸ್ಗೆ ಬಂದಿರ್ತೀರಾ. ಹೊಸ ವರ್ಷದಲ್ಲಂತೂ ತುಂಬಾ ಜನ ಬುಕ್ಸ್ ತಗೊಂಡ್ರು. ನಾನು ಹೇಳ್ತಾ ಇದ್ದೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಖರ್ಚು ಮಾಡ್ತೀರಾ, ಅಲ್ಲಿ ಹೋಗ್ತೀರಾ, ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಾ. ಬಟ್ ಟ್ರಸ್ಟ್ ಮೀ, ಈ ಒಂದು ಬುಕ್ಸ್ಗೆ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ದಟ್ ವಿಲ್ ಬಿ ಅ ವೆರಿ ಮಚ್ ವರ್ತ್ಫುಲ್ ಇನ್ವೆಸ್ಟ್ಮೆಂಟ್. ನೀವು ನಮ್ಮನ್ನ ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ, ಅಫರ್ಮೇಷನ್ಸ್ ಮಾಡ್ತಾ ಇದ್ದೀರಾ, ಎಷ್ಟೋ ಒಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಬಟ್ ಸ್ಟಿಲ್ ನಿಮ್ಮನ್ನ ನೀವು ಈ ಒಂದು ರೊಟೀನ್ಗೆ ಅಳವಡಿಸ್ಕೊಳ್ಬೇಕು. ಈ ಒಂದು ದುಡ್ಡು ಮಾಡುವಂತಹ ಒಂದು ಕಾನ್ಸೆಪ್ಟಲ್ಲಿ ವಿಶ್ವಕ್ಕೆ ಇನ್ನೂ ಹತ್ರ ಆಗಬೇಕು ಅಂತ ಅಂದರೆ ಈ ಬುಕ್ಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ನೀವು ಎಲ್ಲೇ ಇರಲಿ ಸದಾಕಾಲ ನಿಮ್ಮ ಜೊತೆಯಾಗಿ, ನಿಮ್ಮ ಸಾಥಿಯಾಗಿ ಇರಬೇಕಾಗತ್ತೆ. ಸೊ ಯಾರ್ಯಾರು ಕ್ಲಾಸ್ಗೆ ಬರ್ತೀರಾ, ವೆಲ್ತ್ ಟ್ರ್ಯಾಕರ್ ಆಗಿರ್ಬೋದು, ಬ್ರಹ್ಮಾಸ್ತ್ರ ಆಗಿರ್ಬೋದು, ಮನಿ ಬ್ಲೂ ಪ್ರಿಂಟ್ ಆಗಿರ್ಬೋದು, ಎಲ್ಲ ಪುಸ್ತಕಗಳನ್ನ ಮಿಸ್ ಮಾಡದೆ ಎಲ್ಲರೂ ತಗೊಳ್ಬೇಕು, ನಿಮ್ಮೊಟ್ಟಿಗೆ ಇಟ್ಕೊಳ್ಬೇಕು. ಪ್ರತಿದಿನ ನಿಮ್ಮ ಜೀವನದಲ್ಲಿ ಎಲ್ಲ ಪುಸ್ತಕಗಳು ರೂಢಿಯಾಗಿರ್ಬೇಕು. ಟ್ರಸ್ಟ್ ಮೀ, ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದ ತುಂಬಾನೇ ಸಾರ್ಥಕತೆಯ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಈ ಪುಸ್ತಕಗಳು. ಸೊ ಹೇಳ್ತಾ ಬನ್ನಿ, ಹಾಗಾದ್ರೆ ಇವತ್ತಿನ ಸಂಚಿಕೆಯನ್ನ ತಡ ಮಾಡದೆ ಶುರು ಮಾಡೋಣ. ಇನ್ನೊಂದಷ್ಟು ಹೊಸ ವಿಚಾರಗಳು ನಾನು ರೆಡಿಯಾಗಿ ಬಂದಿದ್ದೀನಿ ಗುರೂಜಿ ಅವರ ಹತ್ರ ಮಾತಾಡಬೇಕು ಅಂತ. ಬನ್ನಿ ಗುರೂಜಿ ಅವ್ರನ್ನ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು. ಗುರುಗಳೇ ನಮಸ್ತೆ ಅಂಡ್ ಸ್ವಾಗತ ತಮಗೆ. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ,
ಇವತ್ತು ಬಹುಶಃ ಈ ಪ್ರಶ್ನೆ ಹಿಂದೊಮ್ಮೆ ನಾವು ತುಂಬ ಚಿಕ್ಕದಾಗಿ ಡಿಸ್ಕಸ್ ಮಾಡಿದ್ವಿ. ಬಟ್ ಕಳೆದ ಒಂದು 3-4 ಕ್ಲಾಸಲ್ಲಿ ನಾವು ಗಮನಿಸ್ತಾ ಹೋದರೆ ತುಂಬ ಜನ ನಿಮ್ಮಲ್ಲಿ ಏನೋ ಒಂದು ಪ್ರಶ್ನೆ ಇಟ್ಕೊಂಡು ಬರ್ತಾರೆ. ಕ್ಲಾಸ್ಗೆ ಬರೋರು ಕೂಡ ಈ ಪ್ರಶ್ನೆ ಒಬ್ರಲ್ಲ ಒಬ್ರು ಕೇಳ್ತಾರೆ. ಬಟ್ ಸಮಯದ ಅಭಾವ, ಅಲ್ಲಿ ಹೇಳೋದಕ್ಕೆ ತುಂಬ ವಿಚಾರ ಇರುತ್ತೆ, ಬಟ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ತುಂಬ ಜನ ನಮ್ಮ ಫಾಲೋವರ್ಸ್ ಇದ್ದಾರೆ. ನಮ್ಮ ಯೂಟ್ಯೂಬ್ ಅಂತೂ ಚಾನಲ್ ಅಂತೂ ಇಟ್ ಹಸ್ ಕ್ರಾಸ್ಡ್ 1 lakh ಸಬ್ಸ್ಕ್ರೈಬರ್ಸ್. ಸೊ ಎಲ್ಲ ವಿಚಾರಗಳನ್ನ ಫಾಲೋ ಮಾಡ್ತಾ ವಿಶ್ವ ನಾವು ಹತ್ತಿರ ಆಗ್ತಾ ಇದ್ದೀವಿ ಅನ್ನೋದು ನಮಗೆ ಭಾವನೆಗಳಲ್ಲಿ ಬರ್ತಾ ಇದೆ, ಫೀಲ್ ಆಗ್ತಾ ಇದೆ. ಬಟ್ ಕಮೆಂಟ್ ಬಾಕ್ಸಲ್ಲಿ ಇನ್ನೂ ನಮ್ಗೆ ಆ ಕ್ವೆಶನ್ಸ್ ಕಾಣಿಸ್ತಾ ಇದೆ. ಗುರುಗಳೇ, ನಾವು ವಿಶ್ವಕ್ಕೆ ಕನೆಕ್ಟ್ ಆಗಿದ್ದೀವಿ ಅಂತ ಅಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ವಿಶ್ವ ಏನಾದರೂ ನಮಗೆ ಅದನ್ನ ಕ್ಲೂ ರೀತಿ ನಮಗೆ ಕೊಡುತ್ತಾ? ಸೊ ಅದನ್ನ ಸಂಕ್ಷಿಪ್ತವಾಗಿ ಒಂದು ಸಂಚಿಕೆನಲ್ಲಿ ನೀವು ಹೇಳಿದ್ರಿ, ಬಟ್ ಇವತ್ತಿನ ಸಂಚಿಕೆನಲ್ಲಿ ಚೂರು ವಿಸ್ತಾರವಾಗಿ ಹೇಳ್ಬೋದಾ ನಮಗೆ? ಖಂಡಿತ ಲಕ್ಷ್ಮಿ, ತುಂಬ ಕ್ಲೂಸ್ ಸಿಗ್ತಿರುತ್ತೆ. ಯಾರಿಗೆಲ್ಲ ಯೂನಿವರ್ಸ್ ಕನೆಕ್ಟ್ ಆಗಿದೆ ಅಂದ್ರೆ ಫೀಲ್ ಆಗ್ಬಿಡುತ್ತೆ. ಅದೇನೋ ನಾನು ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂತಂತಲ್ಲ, ನಿಮ್ಗೆ ಸ್ವಾಭಾವಿಕವಾಗೇ ಫೀಲ್ ಆಗುತ್ತೆ. ಬಟ್ ಆದ್ರೂ ಒಂದ್ ವೇಳೆ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಇವತ್ತು ನಿಮ್ಗೆ ಆನ್ಸರ್ ಸಿಗುತ್ತೆ. ನೋಡಿ ಲಕ್ಷ್ಮಿ, ನಾವು ವಿಶ್ವಕ್ಕೆ ಕನೆಕ್ಟ್ ಆಗಿದ್ದೀವಿ ಅಂತಂದ್ರೆ ಮೊದಲಿಗೆ ನಾವು ಹೆಚ್ಚು ಮೌನವಾಗಿರ್ತೇವೆ. ನಾವು ಮುಂದಿನ ಥರ ಅಥವಾ ಹಿಂದಿನ ಥರ ಹೆಚ್ಚು ಮಾತಾಡ್ತಿರಲ್ಲ. ಹಂಗಂತಂದ್ರೆ ಮಾತಾಡಲ್ಲ ಅಂತಂದ್ರೆ ಈ ಕೆಲವರು ಮಾತೇ ಆಡಲ್ಲ, ಅವ್ರನ್ನ ನಾವು ಮೂದೇವಿಗಳು ಅಂತಾರೆ. ಕರೆಕ್ಟಾ? ಕರೆಕ್ಟಾ? ಯಾಕೋ ಮೂದೇವಿ ತರ ಇದೆಯಾ ಮಾತಾಡದೆ ಇದ್ರೆ? ಆ ರೀತಿ ಇರಲ್ಲಮ್ಮ. ಮೌನವನ್ನು ಇಷ್ಟಪಡ್ತೇವೆ, ಅನಾವಶ್ಯಕವಾಗಿ ಮಾತಾಡಲ್ಲ. ಅದು ಹೇಳ್ತಿರೋದು, ಅನ್ನೆಸೆಸರಿ ಮಾತಾಡಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಾತಾಡ್ತೇವೆ. ಒಂದು ವೇಳೆ ಮಾತಾಡಿದ್ರೆ ಆ ಮಾತುಗಳು ನಮ್ಮ ಬಗ್ಗೆ ಅಥವಾ ಒಳ್ಳೇದಾಗೋದ್ರ ಬಗ್ಗೆ, ಬಿಸ್ನೆಸ್ಸಿನ ಬಗ್ಗೆ, ದುಡ್ಡಿನ ಬಗ್ಗೆ, ಶ್ರೀಮಂತಿಕೆ ಬಗ್ಗೆ ಇರುತ್ತೆ ಹೊರತು ಗಾಸಿಪ್ಸ್ ಆಗಲಿ ಅಥವಾ ಬಿಗ್ ಬಾಸ್ ಯಾರು ಗೆದ್ರು, ಕರೆಕ್ಟಾ, ಅವ್ರು ಗೆಲ್ಬೇಕಿತ್ತಲ್ವಾ, ಕರೆಕ್ಟಾ, ಇದೆಲ್ಲ ಇರೋದಿಲ್ಲ. ಸೊ ಇಂಥ ಮಾತುಗಳೆಲ್ಲ ಇರಲ್ಲ. ಕೆಲ್ಸಕ್ಕೆ ಬಾರದು ಇರೋದೇ ಇಲ್ಲ. ಬೇರೆಯವ್ರಿಗೆ ಸಂಬಂಧಪಟ್ಟಂಗೆ ಏನಿರಲ್ಲ. ಬೇರೆ ಸಂಬಂಧಪಟ್ಟಿದ್ದಿದ್ರೆ ಒಂದ್ ವೇಳೆ ಒಳ್ಳೇದೇನಾದ್ರು ಇರ್ಬೋದೇನೋ ಹೊರತುಪಡಿಸಿ ಬೇರೆ ಯಾವುದೂ ಇರೋದಿಲ್ಲ. ಸೊ ಮೌನವನ್ನು ಹೆಚ್ಚು ಪ್ರೀತಿ ಮಾಡ್ತೇವೆ. ಇದು ಒಂದನೇದು. ಎರಡನೇದು ಬಂದು ತುಂಬ ಲವ್ ಮಾಡ್ತೇವಮ್ಮ. ಸೊ ಏನು ಲವ್ ಮಾಡ್ತೇವೆ? ಪಕ್ಕದ ಮನೆ ಆಂಟಿನ, ಅಂಕಲ್ನ, ಅದೆಲ್ಲಮ್ಮ ಲವ್ ಹೇಳಿದ್ ನಾನು. ತುಂಬಾ ಲವ್ ಮಾಡ್ತೇವೆ, ತುಂಬಾ ಪ್ರೀತಿ ಮಾಡ್ತೇವೆ. ನಮ್ಮನ್ನ ನಾವು ಹೆಚ್ಚು ಪ್ರೀತಿ ಮಾಡ್ಕೊಳ್ತೇವೆ. ಯಾರು ನಿನಗೆ ನಂಬರ್ 1 ಅಂತಂದ್ರೆ ನಂಬರ್ 1 ನನಗೆ ನಾನೇ. ಯಾವುದೇ ಡೌಟ್ ಇಲ್ದಲೆ, ಡೌಟ್ ಏನು ಇರಬಾರ್ದು. ಯಾರು ನಿಮ್ಮ ಹೀರೋ? ನಾನೇ. ಯಾರು ನಿಮ್ಮ ಹೀರೋಯಿನ್ನು? ನಾನೇ. ಯಾರು ಈ ಜಗತ್ತಿನಲ್ಲಿ ನಂಬರ್ 1? ನಾನೇ. ಆ ಒಂದು ಕ್ಲಾರಿಟಿ ನಿಮಗೆ ಬರಬೇಕು. ಇಲ್ಲ ಅಂತಂದರೆ ನಾನು ಅವ್ರಿಗೆ ಫ್ಯಾನು, ಇವ್ರಿಗೆ ಫ್ಯಾನು, ಅವರಂದರೆ ಇಷ್ಟ ಅಂತಂತೇಳಿ ಇರ್ತವೆ. ಸೊ ಆಗ ವಿಶ್ವ ನಮಗೆ ಹೆಚ್ಚು ಕೊಡೋದಿಲ್ಲ. ಸೊ ಹಾಗಾಗಿ ನೀವು ನೋಡಿ, ಹೆಚ್ಚು ಋಷಿ ಮುನಿಗಳಾಗಲಿ, ತಪಸ್ವಿಗಳಾಗಲಿ, ಅವರೆಲ್ಲ ಎಲ್ಲಿರ್ತಾರೆ? ನಾಡಲ್ಲೇ ಇರಲ್ಲ. ಅವರು ಎಲ್ಲೋ ಒಬ್ಬಂಟಿಯಾಗಿ ಹೊರಟೋಗ್ತಾರೆ. ಬಿಕಾಸ್ ದೇ ಲವ್ ಸಾಲಿಟ್ಯೂಡ್, ದೇ ಲವ್ ದೆಮ್ಸೆಲ್ಸ್ ಸೋ ಮಚ್, ದೇ ಡೋಂಟ್ ವಾಂಟ್ ಎನಿಬಡಿ. ಬೇರೆಯವ್ರ ಅವಶ್ಯಕತೆನೇ ಇಲ್ಲ ಅನಿಸ್ಬಿಡುತ್ತೆ. ಈಗ ನಾನು ಹಿಮಾಲಯಕ್ಕೆ ಹೋಗ್ತಿದ್ದೀನಿ, ಹಿಮಾಲಯದಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರು ಫ್ರೆಂಡ್ಸ್ ಇದ್ದಾರೆ ನಿಮಗೆ? ಆಂಟಿನೂ ಇಲ್ಲ, ಅಂಕಲ್ಲು ಇಲ್ಲ, ಮನೆಗಳು ಇಲ್ಲ, ಎಂಥದ್ದು ಇಲ್ಲ. ಸೊ ವಿ ಜಸ್ಟ್ ಸೈಲೆನ್ಸ್ ಅಷ್ಟೇ. ಅದ್ಭುತವಾಗಿದೆಯಮ್ಮ. ನೀವು ಒಂದ್ಸಲಿ ಫೀಲ್ ಮಾಡ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತ ಅಂತಂತೇಳಿ. ಯು ಜಸ್ಟ್ ಲವ್ ಮ್ಯಾನ್. ಸೊ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತು. ನೀವು ಮೆಡಿಟೇಷನ್ ಮಾಡೋರಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಯು ಲವ್ ದ್ಯಾಟ್. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಆಸ್ಪೆಕ್ಟ್. ಯು ವಿಲ್ ಲವ್ ಯುವರ್ ಸೆಲ್ಫ್ ಮೋರ್ ದೆನ್ ಎನಿಬಡಿ ಎಲ್ಸ್. ಓಕೆ, ಇದು ಎರಡನೇದು. ಮೂರನೇದು ಬಂದು ನಿಮಗೆ ಕ್ಲಾರಿಟಿ, ವಿಷನ್ ಇರುತ್ತೆ. ನಿಮಗೆ ಲೈಫಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಫುಲ್ಲು ಕ್ಲಾರಿಟಿ ಅಂತಂದರೆ, ನೀವೀಗ ಮನೆ ಕಟ್ಟಬೇಕು, ಯಾವಾಗ ಕಟ್ತೀರಾ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಸಾಲ ತೀರಿಸ್ಬೇಕು, ಯಾವಾಗ ತೀರಿಸ್ತೀರಾ ಗೊತ್ತಿರುತ್ತೆ. ನಾನು ವರ್ಕ್ಶಾಪಲ್ಲಿ ಹೇಳಿದ್ದೇನೆ, ಬೆಳಿಗ್ಗೆ 3 ಗಂಟೆಗೆ ಎದ್ದು ಉಪ್ಪನ್ನು ಏನೋ ಎಡಗೈಯಲ್ಲಿ ಬಲಗೈಯಲ್ಲಿ ಇಟ್ಕೊಂಡು ನೀವು ಕೇಳ್ಕೋಬೇಕು. ಯಾವ ದಿನ ಮುಹೂರ್ತ ಇಡಬೇಕು, ನನ್ನ ಸಾಲಕ್ಕೆ ಮುಹೂರ್ತ ಇಡಬೇಕು. ನಾನು ಮುಹೂರ್ತ ಇಡ್ತೀರಾ, ಆ ಡೇಟ್ ನಿಮಗೆ ಬರುತ್ತೆ ಅಂತ ನಾನು ಹೇಳ್ಕೊಟ್ಟಿದ್ದೇನೆ ನಿಮ್ಗೆ ವರ್ಕ್ಶಾಪಲ್ಲಿ. ಕ್ಲಾರಿಟಿ ಇರುತ್ತೆ ನಿಮಗೆ ಸಾಲ ತೀರಿಸೋದ್ರ ಬಗ್ಗೆ. ನೀವು ಯಾವಾಗ ಜಮೀನು ತೆಗೆದುಕೊಳ್ತೀರಾ, ಕ್ಲಾರಿಟಿ ಇರುತ್ತೆ. ಯಾವಾಗ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡ್ತೀರಾ, ಕ್ಲಾರಿಟಿ ಇರುತ್ತೆ. ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಬಗ್ಗೆ ಕ್ಲಾರಿಟಿ ಇರುತ್ತೆ. ನಿಮಗೆ ಬಾಡಿಗೆ ಮನೆಗಳು ಕಟ್ಟಬೇಕು ಅಂತಿರುತ್ತೆ. ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ಬಾಡಿಗೆ ಬರಬೇಕಪ್ಪ, ಕ್ಲಾರಿಟಿ ಇರುತ್ತೆ ಯಾವ ಡೇಟ್ಗೆ ಮಾಡ್ತೀರಾ ಅಂತಂತೇಳಿ. ನನ್ನ ನಾಳೆಗಳ ಬಗ್ಗೆ, 2024 ಬಗ್ಗೆ, 25 ಬಗ್ಗೆ
ಪ್ರತಿ ಒಂದ್ರ ಬಗ್ಗೆನೂ ನಿಮಗೆ ವಿಷನ್ನು ಕ್ಲಾರಿಟಿ ಇರುತ್ತೆ. ನಿಮ್ಮ ಹೆಲ್ತ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಎಲ್ಲವೂ ರೇ ಯು ನೋ ಎವ್ರಿಥಿಂಗ್. ನಿಮಗೆ ಕನ್ಫ್ಯೂಷನ್ ಅಂತ ಇರೋದೇ ಇಲ್ಲ. ಸೊ ದಿಸ್ ಇಸ್ ದ ಥರ್ಡ್ ಕ್ಲೂ ದಟ್ ಯು ವಿಲ್ ಗೆಟ್ ವೆನ್ ಯು ಗೆಟ್ ಕನೆಕ್ಟೆಡ್. ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ ಅನ್ನೋದಕ್ಕೆ ಒಂದು ಕ್ಲೂ. ನಾಲ್ಕನೇದು ಬಂದು ಯು ವಿಲ್ ಲವ್ ಮನಿ ಮ್ಯಾನ್. ಐ ಟೆಲ್ ಯು ಸಮಥಿಂಗ್. ದುಡ್ಡು ಅಂದರೆ ತುಂಬ ತುಂಬ ಆಸೆ, ತುಂಬ ಪ್ರೀತಿ. ಯಾಕಂದರೆ ಕಲಿಯುಗಕ್ಕೆ ಬೇಕಾಗಿರೋ ಒಂದು ಚಲಾವಣೆಯಲ್ಲಿರುವಂಥ ಒಂದು ಬಹು ಇಂಪಾರ್ಟೆಂಟ್ ಅಂಶ ಅಂತಂದರೆ ದುಡ್ಡು. ದುಡ್ಡನ್ನು ಪ್ರೀತಿ ಮಾಡ್ತೀರಾ, ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತೀರಾ. ಅಯ್ಯೋ ಛೇ, ಹಂಗೆಲ್ಲ ಇಲ್ಲಮ್ಮ. ನನಗೆ ತುಂಬ ನೋವಾಗುತ್ತೆ ಲಕ್ಷ್ಮಿ. ಏನೂ ಇರಲ್ಲ ಅವ್ರ ಹತ್ರ, ಏನು ಬರ್ತಾನೆ ಇಲ್ಲ. ಅವ್ರು ಬಂದು ಹೇಳ್ತಾರೆ ದುಡ್ಡು ಹೇಗೆ ಬರುತ್ತೆ ಹೇಗೆ ಹೋಗುತ್ತೆ ನನಗೆ ಗೊತ್ತಾಗ್ತಿಲ್ಲ. ಹೇಗೆ ಬರುತ್ತೋ ಹೇಗೆ ಹೋಗುತ್ತೋ. ಅಲ್ಲ, ನಿಜವಾಗ್ಲೂ ನಾನು ನಿಮ್ಮನ್ನು ಕೇಳ್ತೇನೆ, ಎಷ್ಟು ಕೋಟಿಗಳು ಬಂದಿದ್ದಾರೆ ಲೆಕ್ಕ ಸಿಗದೇ ಇರೋದಕ್ಕೆ? ನೀವೇ ಯೋಚನೆ ಮಾಡಿ ನೋಡಿ. ಅಲ್ಲ, ಒಂದು ವೇಳೆ ಹಂಗೆ ದಶಲಕ್ಷ ಕೋಟಿಗಳು ಬಂದ್ಬಿಟ್ಟು ಇದ್ದಿದ್ದರೆ ಲೆಕ್ಕ ಸಿಕ್ಕಿಲ್ಲ ಅಂತಂದ್ರೂ ದೇವ್ರು ನಿಮಗೆ ಕ್ಷಮೆ ಕೊಟ್ಬಿಡ್ತಾರೆ, ಬಿಡಪ್ಪ ಜಾಸ್ತಿ ಬಂದ್ಬಿಟ್ಟಿದೆ. ಈಗೇನು ಗೊತ್ತಾ, ಪ್ರವಾಹ ಬಂದಾಗ ನೀರು ಲೆಕ್ಕ ಸಿಗದಿದ್ರೆ ಪರವಾಗಿಲ್ಲ. ಬಂದಿದ್ದೆ ಒಂದು ಒಂದು ಮಳೆನೂ ಲೆಕ್ಕ ಸಿಕ್ಕಿಲ್ಲ ಅಂತಂದರೆ, ಸೊ ಆಗೇನಂತಾರೆ ಯೂನಿವರ್ಸ್ ಏನು ಅನ್ನುತ್ತೆ ಗೊತ್ತಾ, ನೀನು ಯಾವುದೋ ₹1 ಲೆಕ್ಕ ಇಡೋಕೆ ನಿನಗೆ ಟೈಮ್ ಇಲ್ಲ, ನಿನಗೆ ಯಾಕಯ್ಯ ಬೇಕು ಕೋಟಿಗಳು? ಕರೆಕ್ಟ್ ತಾನೇ? ಅದಕ್ಕೆ ಅಮ್ಮ, ಯಾರು ₹1 ಸರಿ ಇರ್ತಾನೋ ಅವನು ಕೋಟಿ ರೂಪಾಯಲ್ಲೂ ಸರಿ ಇರ್ತಾನೆ. ಯಾರು ₹1 ಲೆಕ್ಕ ಇಡೋಕ್ಕೆ ಬರಲ್ವೋ ಅವನು ನಿಜವಾಗ್ಲೂ ಈ ಜನ್ಮದಲ್ಲಿ ಶ್ರೀಮಂತನಾಗೋದೇ ಇಲ್ಲಮ್ಮ. ಸೊ ಹಾಗಾಗಿ ಲೆಕ್ಕ ಬರಿತೇವೆ. ನಾನು ಹೇಗೆ ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೇನೆ ವರ್ಕ್ಶಾಪಲ್ಲಿ. ಊಟಕ್ಕಿಂತ ಮುಂಚೆ ಬರಿತೇವೆ. ಲೆಕ್ಕ ಬರೀದೆ ನಾವು ಊಟ ಮಾಡೋದೇ ಇಲ್ಲ. ಒಂದು ವೇಳೆ ನಾನು ಲೆಕ್ಕ ಬರೆದಿಲ್ಲ ಅಂತಂದರೆ ಅರ್ಥ ನಾನು ಅವತ್ತು ಇಲ್ಲ ಅಂತ ಅರ್ಥ, ನನ್ನ ಕೊನೆ ದಿನ ಸತ್ತೋಗಿದ್ದೀನಿ ಅಂತ ಮಾತ್ರ ಅರ್ಥ. ಇದು ಬರುತ್ತೆ ಲಕ್ಷ್ಮಿ ಕ್ಲಾರಿಟಿ. ನೀವು ಲೆಕ್ಕ ಬರೆದು ನೋಡಿ, ಅದ್ಭುತನೇ ಬೇರೆ ರೀ. ಸಾಲ ಹೇಗೆ ತೀರುತ್ತೆ ನೋಡಿ, ಲೆಕ್ಕ ಬರೆದು ನೋಡಿ ಒಂದ್ಸಲ. ಹೇಗೆ ಮುಹೂರ್ತ ಇಡ್ತೀರ ನೋಡಿ, ಪ್ರತಿಯೊಂದಕ್ಕೂ ಬಂಗಾರ ತೆಗೆದುಕೊಳ್ಳೋಕ್ಕಾಗಲಿ, ಮನೆ ಕಟ್ಟೋದಕ್ಕಾಗಲಿ, ಕಾರ್ ತೆಗೆದುಕೊಳ್ಳೋದಕ್ಕಾಗಲಿ, ಜಮೀನು ತೆಗೆದುಕೊಳ್ಳೋದಕ್ಕಾಗಲಿ, ಶ್ರೀಮಂತರಾಗೋದಕ್ಕಾಗಲಿ, ವೆಕೇಷನ್ಗೆ ಹೋಗೋದಕ್ಕಾಗಲಿ, ಫಾರಿನ್ ಟೂರ್ಗೂ, ಎಲ್ಲದಕ್ಕೂ ಕ್ಲಾರಿಟಿ, ಕಂಪ್ಲೀಟ್ ವಿಷನ್ ಬಂದ್ಬಿಡುತ್ತೆ. ಬರೋ ವರ್ಷ ಫೀಸ್ ಕಟ್ಟಬೇಕು ಮಕ್ಕಳಿಗೆ, ಇವಾಗಲೇ ಗೊತ್ತಿರುತ್ತೆ. ಅದೇನದು ಜೂನಲ್ಲೇ ಗೊತ್ತಾಗೋದು. ಅವ್ರ ಸ್ಕೂಲವ್ರು ನೋಟಿಸ್ ಕೊಟ್ಟಾಗೇನೋ ನಮ್ಗೆ ಗೊತ್ತಾಗೋದು ಫೀಸ್ ಕಟ್ಟಬೇಕಿತ್ತು ಅಂತಂತೇಳಿ. ವಾಟ್ ನಾನ್ ಸೆನ್ಸ್ ಮ್ಯಾನ್. ವಿಷನ್ ಇಲ್ಲದೆ ಇರೋರಿಗೆಲ್ಲ ಇದೆಲ್ಲ ಕ್ಲಾರಿಟಿ ಇಲ್ಲದೆ ಇರೋವಂಥದ್ದು. ಸೊ ಯು ವಿಲ್ ಗೆಟ್ ಅ ಕ್ಲಾರಿಟಿ ಆ್ಯಂಡ್ ಯು ವಿಲ್ ಲವ್ ಮನಿ ಲೈಕ್ ಕ್ರೇಜಿ ಮ್ಯಾನ್. ಸೊ ದಿಸ್ ಈಸ್ ದ ಫೋರ್ತ್ ಥಿಂಗ್. ಫಿಫ್ತ್ ಕ್ಲೂ ಏನಂತಂದರೆ, ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಎವ್ರಿಬಡಿ. ಯು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಯುವರ್ ಓನ್ ಸೆಲ್ಫ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ರೆಸ್ಪೆಕ್ಟ್ ಎವ್ರಿ ಒನ್ ಎಲ್ಸ್. ಎಲ್ಲರನ್ನೂ ಪ್ರೀತಿ ಮಾಡ್ತೀರಪ್ಪ, ಎಲ್ಲರನ್ನೂ ಗೌರವಿಸ್ತೀರ. ವಿಶೇಷವಾಗಿ ನಿಮ್ಮನ್ನು ನೀವು ಹೆಚ್ಚು ಗೌರವಿಸ್ಕೊಳ್ತೀರ. ನಿಮ್ಮನ್ನು ನೋಡಿ ಯಾವತ್ತೂ ನನ್ನ ಕೈಲಿ ಇದಾಗಲ್ಲ, ಐ ಆಮ್ ಗುಡ್ ಫಾರ್ ನಥಿಂಗ್, ಐ ಆಮ್ ಯೂಸ್ಲೆಸ್ ಅಂತ ಮಾತ್ರ ಯಾವತ್ತೂ ಅಂದ್ಕೊಳ್ಳಲ್ಲ. ಸೊ ಬ್ರೂಸ್ಲಿ ಒಂದು ಸಲ ಹೇಳ್ತಾರೆ, ತಮಾಷೆಗೂ ನಿಮ್ಮನ್ನು ನೀವು ಇನ್ಸಲ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಬಿಕಾಸ್ ವಿಶ್ವದಲ್ಲಿ ಎಲ್ಲವೂ ರೆಕಾರ್ಡ್ ಆಗಿಬಿಡುತ್ತೆ, ನೋಟ್ ಆಗಿಬಿಡುತ್ತೆ. ನೀವು ತಮಾಷೆಗಂದ್ರೋ ಅಥವಾ ಸೀರಿಯಸ್ ಆಗಂದ್ರೋ ಯೂನಿವರ್ಸ್ಗೆ, ದೇವ್ರಿಗೆ ಗೊತ್ತಿಲ್ಲ. ದಟ್ ವಿಲ್ ಬಿಕಮ್ ಅ ರಿಯಾಲಿಟಿ. ನೀವು ತಮಾಷೆಗೆ ಬೀಜ ಹಾಕಿದ್ರು, ನಿಜವಾಗ್ಲೂ ಬೀಜ ಹಾಕಿದ್ರು, ಅದು ಬೆಳೆಯೋದಕ್ಕೆ ಮಾತ್ರ ಗೊತ್ತಿರೋದು ಮಣ್ಣು ರೀತಿಯೇ ಮನಸ್ಸು. ಸೊ ಹಾಗಾಗಿ ಜಾಗ್ರತೆ. ಯಾವತ್ತೂ ನಿಮ್ಮನ್ನು ಏನೋ ಕುಂಠಿತಗೊಳಿಸ್ಕೋಬಾರ್ದು, ಕೆಳಗಡೆ ನೋಡಬಾರ್ದು. ಇಟ್ಸ್ ನಾಟ್ ಇನ್ಸಲ್ಟ್ ಯುವರ್ ಸೆಲ್ಫ್. ಓಕೆ, ಯು ವಿಲ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಯು ವಿಲ್ ರೆಸ್ಪೆಕ್ಟ್ ಎವ್ರಿಬಡಿ. ವಿಶೇಷವಾಗಿ ಇನ್ನೊಂದು ಹೇಳಬೇಕು, ಹೆಣ್ಣನ್ನು ಹೆಚ್ಚು ಗೌರವಿಸ್ತಾರೆ. ಯಾರು ವಿಶ್ವಕ್ಕೆ ಕನೆಕ್ಟ್ ಆಗಿರ್ತಾರೋ ಅವ್ರ ಮನೆಯಲ್ಲಿ ವಿಮೆನ್ ಈಸ್ ಅ ಟಾಪ್ ಪ್ರಯಾರಿಟಿ. ನಾನು ಇದಕ್ಕೂ ಮುಂಚೆ ಹೇಳಿದ್ದೇನೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರ ಫಲಕ್ರಿಯ. ಎಲ್ಲಿ ಹೆಣ್ಣನ್ನು ಗೌರವಿಸಲ್ಪಡುತ್ತದೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಎಲ್ಲಿ ಹೆಣ್ಣನ್ನು ಅಗೌರವದಿಂದ ಕಾಣ್ತಾರೋ ಅಲ್ಲಿ ಅವರು ಎಂಥ ಒಳ್ಳೆಯ ಕೆಲಸ ಮಾಡಿದರೂ ಅದಕ್ಕೆ ಫಲ ಸಿಗೋದಿಲ್ಲ ಅಂತಂತೇಳಿ. ಸೊ ಹಾಗಾಗಿ ಇದು ಮನು ಹೇಳೋವಂಥದ್ದು, ಮನುಸ್ಕ್ರಿಪ್ಟಲ್ಲಿರೋವಂಥದ್ದು, ಮನುಸ್ಮೃತಿ. ಸೊ ಜಾಗ್ರತೆ. ನೀವು ವಿಶ್ವಕ್ಕೆ ಕನೆಕ್ಟ್ ಆದವ್ರು ಮಾತ್ರ ಖಂಡಿತವಾಗ್ಲೂ ಇದೆಲ್ಲ ಮಾಡ್ತಾರೆ. ಅಲ್ಲ, ಅವ್ರಿಗೆ ಕೆಟ್ಟದ್ದು ಬಯಸೋದಿರಲಿ, ಲಕ್ಷ್ಮಿ ಅಂದ್ರೇ ಹೆಣ್ಣಲ್ವ. ಸೊ ಹಾಗಾಗಿ ಹೆಚ್ಚು ಪ್ರೀತಿ ಮಾಡ್ತಾರೆ. ಸೊ ದಿಸ್ ಈಸ್ ಐ ಥಿಂಕ್ ದ ಫಿಫ್ತ್ ಒನ್. ಸಿಕ್ಸ್ತ್ ಒನ್ ಈಸ್ ಯು ವಿಲ್ ನೆವರ್ ಫೈಂಡ್ ಟೈಮ್ ಫಾರ್ ಎನಿ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಡ್ರಿಂಕ್ ಆಗ್ಬೋದು, ಸ್ಮೋಕ್ ಆಗ್ಬೋದು,
ಅಥವಾ ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ ಆಗ್ಬೋದು, ಟೈಮ್ ವೇಸ್ಟ್ ಮಾಡೋದಾಗ್ಬೋದು, ಇದಕ್ಕೆಲ್ಲ ಟೈಮೇ ಇರಲ್ಲ ಲಕ್ಷ್ಮಿ. ಸಾರಿ ಟು ಟೆಲ್ ಯು, ವಿಷನ್ ಇರೋರು, ಕ್ಲಾರಿಟಿ ಇರೋರು, ದುಡ್ಡು ಮೇಲೆ ಪ್ರೀತಿ ಇರೋರು, ಯು ಜಸ್ಟ್ ಸಿ ಜೈನರನ್ನು ನೋಡಿ. ಮುಂದಿನ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಲಕ್ಷ್ಮಿ. ಜೈನ ಜನಾಂಗದವ್ರು ನೀವು ನೋಡಿ, ನೀವು ಬುದ್ಧಿಸ್ಟ್ನ ನೋಡಿ, ನೀವು ಮಾರ್ವಾಡಿಗಳು ನೋಡ್ರಪ್ಪ, ಅವ್ರು ಇದೆಲ್ಲ ಮಾಡ್ತಾರೇನೋ ನೋಡಿ, ಕುಡಿತಾರೇನೋ ನೋಡಿ. ಅದಕ್ಕೆ ನಾನು ಪ್ರತಿ ಸಲ ಹೇಳೋದು ಹಣ, ಆಸ್ತಿ, ಐಶ್ವರ್ಯ ಅಂತ. ನೀವು ಕನ್ಫ್ಯೂಸ್ ಮಾಡ್ಕೊಂಡು ಹಣ ಬರ್ತಾ ಇದೆಯಲ್ಲ ಸಾಕ್ಬಿಡು, ಆಸ್ತಿ ಇದೆಯಲ್ವ ಸಾಕ್ಬಿಡು, ಹೇಗೋ ಬಂತಲ್ವ. ನೋ ಮ್ಯಾನ್, ಆ ರೀತಿ ಹಣ ಮಾಡೋಕ್ಕೆ, ಆಸ್ತಿ ಮಾಡೋಕ್ಕೆ ನಾನು ಹೇಳಲಿಲ್ಲ. ಐಶ್ವರ್ಯ ಅಂತಂದ್ರೇನು? ನೆಮ್ಮದಿ ರೀ, ಸಂತೋಷ ರೀ, ಸಮೃದ್ಧಿ ರೀ, ಆಯಸ್ಸು, ಆರೋಗ್ಯ ಎಲ್ಲವೂ ಅಲ್ವಾ ಅನ್ನೋ ಐಶ್ವರ್ಯ ಅನ್ನೋದು. ಐಶ್ವರ್ಯ ಎಲ್ಲಿ ಬರುತ್ತೆ ನಿಮಗೆ? ಕುಡಿತಿದ್ರೆ ಎಲ್ಲಿ ಬರುತ್ತೆ? ಸ್ಮೋಕ್ ಮಾಡ್ತಿದ್ರೆ ಎಲ್ಲಿ ಬರುತ್ತೆ ರೀ? ಟೈಮ್ ವೇಸ್ಟ್ ಮಾಡ್ತಿದ್ರೆ ಯು ವಿಲ್ ನೆವರ್ ಇನ್ ಯುವರ್ ಲೈಫ್ ವಿಲ್ ಗೆಟ್ ದಿಸ್. ಟ್ರಸ್ಟ್ ಮೀ, ಇವತ್ತು ಬಂದಿರ್ಬೋದು, ನಾಳೆ 100ಕ್ಕೆ 100ರಷ್ಟು ವಾಪಸ್ ಕೊಡಬೇಕಾಗುತ್ತೆ. ಯೂನಿವರ್ಸ್ ಕಿತ್ತುಕೊಂಡು ಕಳಿಸುತ್ತೆ, ಗೊತ್ತಿರಲಿ. ಜಸ್ಟ್ ಬಿ ಅವೇರ್ ಆಫ್ ದಿಸ್, ಬಿಕಾಸ್ ವೆನ್ ಯು ಗೆಟ್ ಕನೆಕ್ಟೆಡ್ ಟು ಯೂನಿವರ್ಸ್ ಯು ವಿಲ್ ಬಿ ಲೈಕ್ ಡಿವೈನ್. ನೀವು ದೇವ್ರ ಥರ ಇರ್ತೀರ ಎಲ್ಲ ರೀತಿಯಲ್ಲೂ ದೇವರ ತದ್ದು ಸ್ವರೂಪಗಳು ನಾವು ಅಂತಂತ ಹೇಳಿದ್ರೆ, ದೇವ್ರಿಗೆ ಇದೆಲ್ಲ ಮಾಡೋದಕ್ಕೆ ಸಾಧ್ಯ? ಯು ಕಾಂಟ್ ಎಕ್ಸ್ಪೆಕ್ಟ್ ಗಾಡ್ ಟು ಡೂ ಆಲ್ ದಿಸ್. ಸೊ ಹಾಗಾಗಿ ಯಾರು ಕನೆಕ್ಟ್ ಆಗಿರ್ತಾರೋ ಸಂಪೂರ್ಣವಾಗಿ ಇವೆಲ್ಲ ಮಾಡೋದಿಲ್ಲ. ಅದಾದಮೇಲೆ ಕೆಟ್ಟ ಮಾತುಗಳನ್ನ ಮಾತಾಡೋದಾಗಲಿ, ಕೆಟ್ಟದಾಗ ಆಲೋಚನೆ ಮಾಡೋದಾಗಲಿ. ಸರ್ವೇ ಸಾಮಾನ್ಯವಾಗಿ ಲಕ್ಷ್ಮಿ, ಮನುಷ್ಯ ಗುಣಗಳು ಕೆಲವಿರುತ್ತವೆ, ಕೋಪ ಬರುತ್ತೆ, ಅದೆಲ್ಲ ಸಾಮಾನ್ಯ. ಬಟ್ ಎವ್ರಿಥಿಂಗ್ ಈಸ್ ಇನ್ ಯುವರ್ ಕಂಟ್ರೋಲ್ ಮೀರಿ ಹೋಗಲ್ಲ. ಸಿಟ್ಟು ಬರಲ್ಲ ಅಂತಲ್ಲ, ಬರುತ್ತೆ. ಬಟ್ ನೀವು ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ನಿಮ್ಗೆ ಗೊತ್ತು. ಬೇರೆಯವ್ರಿಗೆ ಹರ್ಟ್ ಆಗೋದಿಲ್ಲ, ಅವ್ರಿಗೆ ಗೊತ್ತೇ ಆಗಲ್ಲ ನಿಮ್ಮ ಕೋಪ ಬಂದಿದೆ ಅಂತಂತೇಳಿ. ಯು ನೋ ಹೌ ಟು ಮ್ಯಾನೇಜ್ ಇಟ್. ಬೈದ್ವಿ ಅಂತಾನೆ ಖಂಡಿತ ಒಂದು ಹುಷಾರು ನಿಮ್ಗೆ, ಯು ನೋ ಟು ಮ್ಯಾನೇಜ್ ಇಟ್ ಬ್ಯೂಟಿಫುಲಿ. ಬಟ್ ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು ಆ ರೀತಿ. ಆಮೇಲೆ ನೋಡ್ಕೊಳ್ಳಿ, ತುಂಬ ಜನಕ್ಕೆ ಇದೆಲ್ಲ ಇರುತ್ತೆ. ಈಗ ಹೆಣ್ಣು ಅಂತಂದರೆ ಶಿ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಇನ್ಫ್ಯಾಕ್ಟ್ ಎವ್ರಿಬಡಿ ಲವ್ಸ್ ಅ ವುಮನ್, ಟ್ರಸ್ಟ್ ಮೀ. ಸೊ ಯಾರು ಇಷ್ಟಪಡೋದಿಲ್ಲ? ಸೊ ನಾವು ಹೆಣ್ಮಕ್ಳನ್ನ ನೋಡ್ತೇವೆ, ಕೆಲವೆಲ್ಲ ಯು ಗೆಟ್ ಫ್ಯಾಸಿನೇಟೆಡ್ ಅಬೌಟ್, ಬಟ್ ದಟ್ಸ್ ನಾಟ್ ಬ್ಯಾಡ್. ಬಟ್ ಯು ನೋ ದ್ಯಾಟ್ ಇಟ್ ಈಸ್ ಇನ್ ಯುವರ್ ಕಂಟ್ರೋಲ್. ನಿಮ್ಮ ಲಿಮಿಟೇಷನ್ಸಲ್ಲಿದ್ದರೆ ಸಾಕು. ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ಹೆಣ್ಣನ್ನು, ಫೊನ್ನನ್ನು, ಹಣ್ಣಾದ ಮರಗಳನ್ನು ಕಣ್ಣಿನಲ್ಲಿ ಕಂಡು ಮನದಲ್ಲಿ ಬಯಸದೆ ಹಣ್ಣುಗಳು ಯಾರ್ಯಾರು ಸರ್ವಜ್ಞ. ಒಂದು ವೇಳೆ ನನಗೆ ನಾನು ನೋಡೋದೇ ಇಲ್ಲಪ್ಪ, ನನಗೆ ಇಷ್ಟನೇ ಇಲ್ಲ ಗೊತ್ತಾ, ನಾನು ಅದು ಇದೆಲ್ಲ ಯೂಟ್ಯೂಬಲ್ಲಿ ನೋಡಲ್ಲ ಗೊತ್ತಾ ಅಂತಂದರೆ ಅವನು ಮಹಾ ಸುಳ್ಳ. ಸತ್ಯವಂತ ಯಾರು ಗೊತ್ತಾ? ಅವೆಲ್ಲ ನೋಡ್ತಾನೆ, ಬಟ್ ಅವನು ಅರ್ಥ ಆಗುತ್ತಾ ಅವನಿಗೆ ಯಾವುದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂತೇಳಿ. ಅದು ಸರ್ವಜ್ಞನೇ ಹೇಳಿದ್ದಾರೆ. ಆಮೇಲೆ ಸರ್ವಕಾಲಕ್ಕೂ ಅದು ಸತ್ಯ ಸಹ. ಸೊ ಹಾಗಾಗಿ ಯು ನೋ ಯುವರ್ ಲಿಮಿಟೇಷನ್ಸ್, you know your strengths, you know your expressions, and you are a human at the end of the day with a divine form, divinity inside of you. So ಹಾಗಾಗಿ you know everything ಅನ್ನೋ ಥರ ಇರುತ್ತೆ. ಗೊತ್ತಾಗ್ತಿದೆಯಾ? ಮೆಚೂರ್ಡ್. ಆಮೇಲೆ ಇನ್ನೊಂದು, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುತ್ತೆ, ನಿಮಗೆ ಬಿಸ್ನೆಸ್ ದಾರಿಗಳು ಕಾಣಿಸುತ್ತೆ. ಗೊತ್ತಾಗ್ತಿದೆಯಾ? ಬೇರೆಯವ್ರು ನೋಡೋದೇ ಬೇರೆ, ಪಬ್ಲಿಕ್ ನೋಟನೇ ಬೇರೆ, ನಿಮ್ಮ ನೋಟನೇ ಬೇರೆ. ನಿಮಗೆ ಕಾಯುವಂಥ ತಾಳ್ಮೆ ಹೆಚ್ಚು ಬರುತ್ತೆ. ಇವತ್ತಿಲ್ದಿರ ನಾಳೆ ನಾನು ಅಂದ್ಕೊಂಡಿರೋದು ಮಾಡೇ ಮಾಡ್ತೀನಿ ಅನ್ನೋ ಒಂದು ನಿಮ್ಮ ಹತ್ರ ಸ್ಪಿರಿಟ್ ಜಾಸ್ತಿ ಬರುತ್ತೆ ನಿಮಗೆ. ಅಯ್ಯೋ ಇವತ್ತು ಆಗಲಿಲ್ವಲ್ಲ, ಅಯ್ಯೋ ನಾಳೆ ಆಗಲಿಲ್ವಲ್ಲ, ಈ ತಿಂಗಳು ಟಾರ್ಗೆಟ್ ಆಗಲಿಲ್ವಲ್ಲ, ಡಸಂಟ್ ಮ್ಯಾಟರ್ ಮ್ಯಾನ್, ಐ ಸ್ಟಿಲ್ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಆ ಒಂದು ಮನೋಭಾವನೆ ಬರುತ್ತೆ. ಕಷ್ಟ ಇರಲ್ಲ ಅಂತಲ್ಲ, ನೋವು ಆಗಲ್ಲ ಅಂತಂತಲ್ಲ, ಡಿಸಪಾಯಿಂಟ್ಮೆಂಟ್ ಆಗಲ್ಲ ಅಂತಂತಲ್ಲ, ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡೋ ಶಕ್ತಿ ಹೆಚ್ಚಿರುತ್ತೆ. And that's how you will feel when you get connected to universe. ಚಿಕ್ಕದೊಂದು ಉದಾಹರಣೆ ಹೇಳ್ಬಿಟ್ರೆ ಐ ಥಿಂಕ್ ಇಟ್ ವಿಲ್ ಬಿ ಕಂಪ್ಲೀಟ್. ಒಂದ್ಸಲ ಲಕ್ಷ್ಮಿ, ಅಂಗುಲಿಮಾಲ ಕಾಡಲ್ಲಿರ್ತಾನೆ. ಅಂಗುಲಿಮಾಲ ಯಾರಂತ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. 2500 ವರ್ಷಗಳ ಹಿಂದ್ಗಡೆ ಇದ್ದಿದ್ದು, ಯಾರೋ ನಾನು ನೋಡಿಲ್ಲ, ಬಟ್ ಕೇಳಿದ್ದೀವಿ ಅಷ್ಟೇ. ಸೊ ಅವನು ಎಲ್ಲರನ್ನೂ ಹಿಂಸೆ ಮಾಡೋದು, ಕೊಲ್ಲೋದು, ದೊಡ್ಡ ಕಳ್ಳನ ಮಗ ಲಕ್ಷ್ಮಿ. ಆಯ್ತಾ? ಎಲ್ಲರಿಗೂ ದೋಚಿದ ಮೇಲೆ ಏನು ಮಾಡ್ತಾನಂದ್ರೆ, ಒಂದು ಬೆರಳನ್ನ ಕತ್ತರಿಸ್ಕೊಂಡ್ಬಿಡ್ತಾನೆ, ಈ ಲಿಟಲ್ ಫಿಂಗರ್, ಚಿಕ್ಕ ಕಿರು ಬೆರಳನ್ನ ಕತ್ತರಿಸ್ಕೊಂಡು ಹಾರ ಮಾಡ್ಕೊಂಡ್ಬಿಡೋದು. ಅವನು ಇದೇ ಥರ ಮಾಡಿ 999 ಮಂದಿಯ ಬೆರಳುಗಳನ್ನ ಕತ್ತಿಗೆ ನೇತಾಕೊಂಡಿರ್ತಾನೆ. ಈಗ 1000 ಮಾಡೋಣ ಅಂತ ಕಾಯ್ತಿರ್ತಾನೆ. ಅವತ್ತು ಸಂಜೆ ಊಟ ಎಲ್ಲ ಮುಗಿಯುತ್ತೆ.
ನಮ್ಮ ಗೌತಮ ಬುದ್ಧರು ಊಟ ಆದಮೇಲೆ ವಾಕ್ಗೆ ನಡ್ಕೊಳ್ತಾ ಕಾಡೊಳಗಡೆ ಹೋಗ್ತಾರೆ. ಹೋಗ್ತಿರ್ಬೇಕಂದ್ರೆ ಅಲ್ಲಿ ಜನಗಳು ನೋಡೋರು ಹೇಳ್ತಾರೆ, ಗುರುಗಳೇ ಎಲ್ಲಿ ಹೋಗ್ತಿದ್ದೀರಾ ಸ್ವಾಮಿ, ಒಳಗಡೆ ಒಬ್ಬ ಕಳ್ಳನ ಮಗ ಇದ್ದಾನೆ, ಅವ್ನು ಸರಿ ಇಲ್ಲ, ಅವ್ನು ನೀವು ಹೋದ್ರೆ ಬಿಡಲ್ಲ, ಅವನು ದಯವಿಟ್ಟು ಹೋಗ್ಬೇಡಿ, ವಾಕಿಂಗ್ ಇತ್ ಕಡೆಗೆ ಹೋಗಿ ಅಂತ. ಗೌತಮ ಬುದ್ಧರು ಏನು ಹೇಳಲ್ಲ, ಸೈಲೆಂಟಾಗಿ ಹೋಗ್ತಾರಮ್ಮ. ಒಳಗಡೆ ಹೋಗ್ತಾ ಹೋಗ್ತಾ ಅಂಗುಲಿಮಾಲ ಅಲ್ಲಿ ಕೂತಿರ್ತಾನೆ, ನೋಡ್ತಿರ್ತಾನೆ ಇವ್ರು ಬರ್ತಿರೋದನ್ನ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇದು, ಎಲ್ಲರೂ ಒಳಗಡೆ ಬರೋಕ್ಕೆ ಹೆದರ್ತಾರೆ, ಅದು ಈ ನನ್ನ ಮಗ ಯಾರೋ ನೋಡ್ಕೊಂಡು ಬರ್ತಾನೇ ಇದ್ದಾನೆ ಮುಂದಕ್ಕೆ. ಶಾಕ್ ಆಗ್ಬಿಡ್ತಾನೆ ಅಂಗುಲಿಮಾಲ. ಆಮೇಲೆ ಹೇಳ್ತಾನೆ ಗಟ್ಟಿಯಾಗಿ, ಯಾರಪ್ಪ ನೀನು, ಏನೋ ಲೂಸ್ ಏನಯ್ಯ ನೀನು, ಎದುರಿಗೆ ಹಂಗೆ ಬರ್ತಿದ್ದೀಯಲ್ಲೋ, ಲೇ ನನ್ನ ಕಳ್ಳ ಕಣಯ್ಯ, ನಾನು ಮರ್ಡರ್ ಮಾಡ್ಬಿಡ್ತೀನಿ ನಿನ್ನ, ನೋಡಿ ಕತ್ತಿ ಹಿಡ್ಕೊಂಡಿದ್ದೀನಿ, ನೋಡಿ ಈಗ ನಿನ್ಗೆ ಮಾಡ್ತೀನಿ, ಓಡೋಗೋ ಅಂತಾನೆ. ಅವ್ನು ಮೂಡಲ್ಲಿರಲ್ಲ ಅವತ್ತು ಯಾಕೋ ಅಂಗುಲಿಮಾಲ. ಗೌತಮ ಬುದ್ಧರು ಹಂಗೆ ಹೋಗ್ತಾನೆ ಇರ್ತಾರೆ. ಕೋಪ ಬಂದ್ಬಿಟ್ಟು ಲಕ್ಷ್ಮಿ ಅಂಗುಲಿಮಾಲ ಕತ್ತಿ ತಗೊಂಡು ಒಡ್ಸ್ಕೊಂಡು ಹೋಗ್ತಾನಮ್ಮ ಗೌತಮ ಬುದ್ಧರನ್ನ. ಎಷ್ಟು ಹೋದ್ರು ಗೌತಮ ಬುದ್ಧರನ್ನ ಇಟ್ಕೊಳ್ಳೋಕೆ ಆಗ್ತಿಲ್ಲ. ಗೌತಮ ಬುದ್ಧರು ಸುಮ್ಮನೆ ಆರಾಮಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಇವನು ಎಷ್ಟು ಓಡಿದ್ರು ಗೌತಮ ಬುದ್ಧರ ಹತ್ರ ಹೋಗೋದಕ್ಕೆ ಆಗಲ್ಲ. ನಿಲ್ಲು ನಿಲ್ಲು, ನಿಂತ್ಕೋ ಅಂತ ಹೇಳ್ತಾನೆ ಇರ್ತಾನೆ ಅಂಗುಲಿಮಾಲ. ಅದಕ್ಕೆ ಗೌತಮ ಬುದ್ಧರು ಹೇಳ್ತಾರೆ, ಹಿಂತಿರುಗಿ ಅವನ ಮುಖ ನೋಡಿ ಹೇಳ್ತಾರೆ, ನಾನು ಎಷ್ಟೋ ವರ್ಷ ಆಯ್ತಪ್ಪ ನಿಂತು, ನೀನೇ ಓಡ್ತಿರೋದು, ನೀನು ಯಾವಾಗ ನಿಂತ್ಕೊತೀಯಾ ಅಂತ ಹೇಳ್ತಾರೆ. ಇಷ್ಟೇ ಅಮ್ಮ ಹೇಳೋದು. ಆ ವೆರಿ ಮೂಮೆಂಟ್ ಅವ್ರ ಕಣ್ಣುಗಳು ನೋಡ್ತಾನೆ, ಅವನ ಆಯುಧನ ಕೆಳಗಡೆ ಬಿಸಾಕಿ ಅವರ ಶಿಷ್ಯ ಆಗ್ತಾನೆ. ಮುಂದೆ ಆ ಒಂದು ಅಂಗುಲಿಮಾಲ ಗೌತಮ ಬುದ್ಧರ ಶಿಷ್ಯ ಆಗ್ತಾನೆ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಆ ಅಂಗುಲಿಮಾಲ ತಕ್ಷಶಿಲಾ ಯೂನಿವರ್ಸಿಟಿಯಲ್ಲಿ ಓದಿದ್ದು. ಇದೆಷ್ಟೋ ಜನಕ್ಕೆ ಗೊತ್ತಿರಲ್ಲ. ಓಕೆ, ಸೊ ಹಾಗಾಗಿ ನಾವು ಒಂದು ಸಲ ಯೂನಿವರ್ಸ್ ಕನೆಕ್ಟ್ ಆದರೆ ಗೌತಮ ಬುದ್ಧರ ರೀತಿ ಭಯ ಅನ್ನೋದೇ ಇರಲ್ಲ. ಅದೇನಾದರೂ ಆಗಲಿ, ನಾನು ಸಿಂಗಲ್ ಪೇರೆಂಟೇ ಆಗಲಿ, ನನ್ನ ಸಾಲದಲ್ಲೇ ಇರಲಿ, ನಾನು ಎಂಥ ಕಷ್ಟದಲ್ಲೇ ಇರಲಿ, ಬಿಸ್ನೆಸ್ ಲಾಸಲ್ಲಿರಲಿ, ಡಸಂಟ್ ಮ್ಯಾಟರ್, ಐ ಸ್ಟಿಲ್ ಫೇಸ್ ಮೈ ಲೈಫ್. ನನಗೆ ಅನಾರೋಗ್ಯ ಇರಲಿ, ಅದು ಹೇಗೆ ಇರಲಿ, ಮೈ ಟುಮಾರೋ ವಿಲ್ ಬಿ ಬೆಸ್ಟ್ ಅಂತಂತೇಳಿ ನಾನು ವರ್ಕ್ ಮಾಡ್ತಿರ್ತೀನಿ. ತುಂಬ ನಂಬಿಕೆ ಇಟ್ಟಿರ್ತೀನಿ ನನ್ನ ಮೇಲೆ. ನನಗೆ ಇದು ಒಂದು ಭಯ ಇರಲ್ಲ. ಇನ್ನೊಂದು ಅಂಗುಲಿಮಾಲಂತರ ನಾವು ಇದನ್ನೆಲ್ಲ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಟ್ರಾನ್ಸ್ಫಾರ್ಮ್ ಆಗ್ತೀವಿ, ಎನ್ಲೈಟನ್ಮೆಂಟ್ ತೆಗೆದುಕೊಳ್ತೇವೆ. ಎಷ್ಟೋ ಜನ ಚೇಂಜ್ ಆಗ್ತವೆ ಯಾವಾಗ ವರ್ಕ್ಶಾಪ್ ಬಂದಾಗ ಮಾತ್ರ. ಒಂದು ದಿನಕ್ಕೆ, ಒಂದು ವಾರಕ್ಕೋ, ಅಥವಾ ಈ ವರ್ಕ್ಶಾಪ್ ನೋಡ್ತಾ ಅಲ್ಲ ಈ ಕಾರ್ಯಕ್ರಮ ನೋಡ್ತಾ ಇವತ್ತು ಟ್ರಾನ್ಸ್ಫಾರ್ಮ್ ಆಗ್ತೀರಾ, ಬಟ್ ನಾಳೆ ಮತ್ತೆ ಅಂಗುಲಿಮಾಲನೇ, ಮತ್ತೆ ಕಳ್ಳನ ಮಕ್ಕಳೇ ನಾವು. ಆತಲ್ಲಮ್ಮ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಕಂಪ್ಲೀಟ್ ಚೇಂಜ್. ಈಗ ಕಾಗೆ ಇರೋದಲ್ಲ, ಪಾರಿವಾಳ ಆಗ್ಬಿಡೋದು. ಇದಕ್ಕೆ ಸಂಬಂಧನೇ ಇಲ್ಲ, ಮತ್ತೆ ಕಾಗೆ ಆಗೋಂಗಿಲ್ಲ. ಸೊ ಎಷ್ಟೋ ಜನ ಇಲ್ಲಿ ಕೂತಿರ್ತೇವೆ. ನನಗೆ ಗೊತ್ತಿದೆ, ವರ್ಕ್ಶಾಪ್ ಬಂದ ಮೇಲೂ ಅಷ್ಟೇ, 100 ಕೋಟಿ ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೂ ಅಷ್ಟೇ 5% ಜನ ಮಾತ್ರ ತುಂಬ ಸಕ್ಸಸ್ ಆಗ್ತಾರೆ. ಇನ್ನು 95% ಜನ ಬರ್ತಾರೆ, ಮೋಟಿವೇಶನ್ ಆಗ್ತಾರೆ, ಟೆಸ್ಟಿಮೋನಿಯಲ್ ಕೊಡ್ತಾರೆ, ಖುಷಿ ಆಗ್ತಾರೆ, ಮತ್ತು ದೇ ವಿಲ್ ಗೋ ಬ್ಯಾಕ್, ದೇ ವಿಲ್ ಬಿ ದ ಓಲ್ಡ್ ಸೆಲ್ಫ್. ಆಯಿತಾ? ಸೊ ಆ ರೀತಿ ಇರಬಾರ್ದು. ಅಂಗುಲಿಮಾಲ್ ಒಂಥರ ನಾವು ಟ್ರಾನ್ಸ್ಫಾರ್ಮ್ ಆಗಬೇಕು. ಯೂನಿವರ್ಸ್ಗೆ ಕನೆಕ್ಟ್ ಆದವರು ಎನ್ಲೈಟನ್ಮೆಂಟ್ ಅಂತಾರೆ, ಟ್ರಾನ್ಸ್ಫಾರ್ಮ್ ಆಗ್ತಾರೆ ಸಂಪೂರ್ಣವಾಗಿ. ಅವ್ರ ಹಳೆಯ ಜನ್ಮನ ಹಿಂದ್ಗಡೆ ತಿರುಗಿ ನೋಡಿದ್ರೆ, ಇದು ಇದೇನಾ ನಾನು ಹೀಗಿದ್ನ ಅಂತ ಅವ್ರಿಗೆ ಅನಿಸುತ್ತೆ, ನಿಮಗೆ ಅನಿಸುತ್ತೆ. ಸೊ ಹಾಗಾಗಿ ಇವೆಲ್ಲ ಒಂದು ಕ್ಲೂಸು ನಮಗೆ ಸಿಗುವಂಥದ್ದು. ಬಹುಶಃ ಸಂಪೂರ್ಣವಾಗಿ ಯಾವ ರೀತಿ ನಮಗೆ ಯೂನಿವರ್ಸ್ಗೆ ಕನೆಕ್ಟ್ ಆದರೆ ವಿಶ್ವ ನಮಗೆ ಕೊಡುವಂಥ ಕ್ಲೂಸ್, ಇನ್ಫ್ಯಾಕ್ಟ್ ನಮ್ಮಲ್ಲಿ ಆಗುವಂಥ ಬದಲಾವಣೆಗಳು ಏನು ಅಂತ ಹೇಳ್ಬಿಟ್ಟು ಯಾವ ರೀತಿ ಅನಲೈಸ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ. ಇನ್ನು ಮುಂದೆ ಯಾರೂ ಪ್ರಶ್ನೆ ಹಾಕ್ಬಾರ್ದನ್ನ ಕಮೆಂಟ್ ಬಾಕ್ಸಲ್ಲಿ. ಸೊ ಇವತ್ತಿನಿಂದ ನಿಮ್ಮಲ್ಲಿ ಆ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆಯಾ ಅನ್ನೋದನ್ನ ನೀವೇ ಅನಲೈಸ್ ಮಾಡಿ ನೋಡ್ಕೊಳ್ಳಿ. ಎಸ್ ಗುರುಗಳೇ, ಟೆಕ್ನಿಕ್ ಇವತ್ತು ಟೆಕ್ನಿಕ್ ಲಕ್ಷ್ಮಿ ಇಷ್ಟೇ. ಎಲ್ಲರಿಗೂ ಬಜೆಟ್ ಗೊತ್ತಿರುತ್ತಮ್ಮ. ನಾನು ಲೆಕ್ಕದ ಬಗ್ಗೆ ಹೇಳಿದೆ, ಯೂನಿವರ್ಸ್ ಕನೆಕ್ಟ್ ಆಗಿದ್ರೆ ಲೆಕ್ಕ ಗೊತ್ತಿರುತ್ತೆ ಪಕ್ಕವಾಗಿ ಅಂತಂತೇಳಿ. ಎಷ್ಟೋ ಜನಕ್ಕೆ ಅವ್ರ ಬಜೆಟ್ ಗೊತ್ತಿರಲ್ಲ. ನಾರ್ಮಲಿ ನಮ್ಮ ಕ್ಲಾಸಿಗೆ ಬಂದವರೇ ಬುಕ್ ತೆಗೆದುಕೊಂಡೋಗಿ ಇನ್ನೂ ಮಾಡಿರಲ್ಲ. ಸೊ ಹಾಗಾಗಿ ಒಂದು ಬಜೆಟದ್ದು ಮಾತ್ರ ಒಂದು ಚಿಕ್ಕದಾಗಿ ಹೇಳ್ಕೊಡ್ತೇನೆ. ಸೊ ಇದೇ ಟೆಕ್ನಿಕ್ ಇವತ್ತಿಗೆ. ಸೊ ಏನಪ್ಪ ಅಂತಂದರೆ, ನಿಮ್ಮ ಮನೆಯದು ಎಷ್ಟು ಒಂದು ತಿಂಗಳಿಗೆ ನಿಮ್ಗೆ ಖರ್ಚಾಗುತ್ತೆ, ದಯವಿಟ್ಟು ರೌಂಡ್ ಆಫ್ ಮಾಡಬೇಡಿ. ಇದೆಲ್ಲ ಯೂನಿವರ್ಸ್ ನಿಯಮ ಅಲ್ಲ. ಅದೇ ಮನೆಯಲ್ಲೇ ಕುತ್ಕೊಂಡು ಬರೆದ್ರೆ ಅಲ್ಲಿ ಇಲ್ಲಿ ಮಿಸ್ ಆಗಿ ರೌಂಡ್ ಆಫ್ ಮಾಡ್ತಾರೆ. ಬಟ್ ವೆಲ್ತ್ ಟ್ರ್ಯಾಕರ್ ಪುಸ್ತಕ ಇಟ್ಕೊಂಡಿದ್ರೆ ಪ್ರತಿಯೊಂದು ಮೈನ್ಯೂಟ್ ವಿಚಾರಗಳು ಹೌಸ್ ಹೋಲ್ಡ್ ಅಂತ ಬಂದಾಗ ಎಲ್ಲಾನು ಮಿಸ್ ಆಗಲ್ಲ ಲಕ್ಷ್ಮಿ. ಸೊ ಹಾಗಾಗಿ ನೋಡಿ, ಫ್ಯಾಮಿಲಿ ಬಜೆಟ್ 1 2 3 4 5 ಕ್ಯಾಟಗರೀಸ್ ಮಾಡಿದ್ದೇವೆ. ಫಸ್ಟು ಅವಶ್ಯಕತೆಗಳು, ನೀಡ್ಸ್, ಹೌಸ್ ರೆಂಟ್,
ಗ್ರಾಸರೀಸು, ವೆಜಿಟೇಬಲ್ಸ್ಗೆ ಎಷ್ಟು, ಫ್ರೂಟ್ಸ್ಗೆ ಎಷ್ಟು, ಸ್ನ್ಯಾಕ್ಸ್ಗೆ ತಿಂಡಿಗೆ ಎಷ್ಟು, ಗ್ಯಾಸ್ಗೆ ಎಷ್ಟು, ಎಲೆಕ್ಟ್ರಿಸಿಟಿಗೆ ಎಷ್ಟು, ವಾಟರ್ಗೆ ನೀರಿಗೆ ಎಷ್ಟು, ಮಿಲ್ಕ್ಗೆ ಹಾಲಿಗೆ ಎಷ್ಟು, ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ಅದಕ್ಕೆಷ್ಟು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅದಕ್ಕೆ ಎಷ್ಟಾಗುತ್ತೆ ತಿಂಗಳಿಗೆ, ಸಲೂನು ಪಾರ್ಲರ್ಸ್ಗೆ ಎಷ್ಟು ಯೂಸ್ ಮಾಡ್ತೇವೆ, ಬರ್ತ್ಡೇಸು ಆ್ಯನಿವರ್ಸರೀಸ್ ಮಾಡಿದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅಥವಾ ನಾನ್ ವೆಜಿಟೇರಿಯನ್ಸ್ ಆದರೆ ಫಿಶ್ಶು, ಚಿಕನ್ನು, ಮಟನ್ಗೆ ಎಷ್ಟಾಗುತ್ತೆ, ಎಗ್ಗೆ ಎಷ್ಟಾಗುತ್ತೆ, ಕೇಬಲ್ ಬಿಲ್ ಎಷ್ಟಾಗುತ್ತೆ, ಇಂಥವನ್ನೆಲ್ಲ ನೀಡ್ಸಲ್ಲಿ ಬರೀತೇವೆ, ಅವಶ್ಯಕತೆಗಳಲ್ಲಿ. ನೆಕ್ಸ್ಟ್ ಬರ್ತೇವೆ ಸರ್ವಿಸ್, ಮನೆ ಮೇಂಟೆನೆನ್ಸ್ಗೆ. ಕಾರ್ ಇದ್ದರೆ ಕಾರ್ಗೆ ಫ್ಯೂಲ್ ಎಷ್ಟು ಹಾಕಬೇಕು, ಪೆಟ್ರೋಲ್ ಅಥವಾ ಡೀಸೆಲ್ಲು, ಬೈಕ್ ಇದ್ದರೆ ಬೈಕಿಗೆ ಪೆಟ್ರೋಲ್ ಎಷ್ಟು, ಕಾರ್ ಇದ್ದರೆ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋಂಗಿದ್ರೆ ಫಾಸ್ಟ್ಯಾಗ್ ಎಷ್ಟಾಗುತ್ತೆ, ಕಾರ್ ಸರ್ವಿಸ್ಗೆ ಬಿಟ್ಟರೆ ಸರ್ವಿಸ್ಗೆ ಎಷ್ಟಾಗುತ್ತೆ, ಬೈಕ್ ಸರ್ವೀಸು, ಕಾರ್ ಇನ್ಶೂರೆನ್ಸು, ಬೈಕ್ ಇನ್ಶೂರೆನ್ಸು, ಮನೆ ಕೆಲಸಕ್ಕೆ ಯಾರಾದರೂ ಬರ್ತಿದ್ರೆ ಅವ್ರಿಗೆ ಎಷ್ಟು ಕೊಡ್ತೇವೆ ಸರ್ವೆಂಟ್ ಅಂತೇಳಿ, ಮತ್ತು ಸಿನಿಮಾಗೆ ಹೋಗಿದ್ರೆ ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು ಅಂದಾಜು, ಕ್ಲೋತ್ಸ್ ಬಟ್ಟೆ ತೆಗೆದುಕೊಳ್ಳೋದಾದರೆ ಅದಕ್ಕೆ ಎಷ್ಟಾಗುತ್ತೆ, ಗಿಫ್ಟ್ಸು ಈಗಂತೂ ತುಂಬ ಎಲ್ಲ ಕರೀತಿರ್ತಾರೆ ಇವೆಂಟ್ಸ್ಗೆ, ಮುಯಿ ಎಷ್ಟು ಹಾಕ್ತೀವಿ, ಪೆಟ್ಸ್ ಇದ್ದರೆ ಮನೆಯಲ್ಲಿ ನಾಯಿ ಬೆಕ್ಕಿದ್ರೆ ಅದಕ್ಕೆಷ್ಟು ಖರ್ಚು ಮಾಡ್ತೇವೆ ಊಟಕ್ಕೆ, ಅದ್ರ ಸರ್ವಿಸ್ಗೆ, ಹಬ್ಬಗಳು ಪ್ರತಿ ತಿಂಗಳು ಈಗಂತೂ ಬಡಿ ಹಬ್ಬಗಳು ಅವರು ಡಿಸೈನ್ ಮಾಡಿಬಿಟ್ಟಿದ್ದಾರೆ ನಮಗೆ ಖರ್ಚು ಮಾಡಲಿ ಅಂತ, ಫೆಸ್ಟಿವಲ್ಸ್ಗೆ ಎಷ್ಟು, ರಿಲೇಷನ್ ಮನೆಗೆ ಬಂದರೆ, ಫ್ರೆಂಡ್ ಮನೆಗೆ ಬಂದರೆ, ಫ್ರೆಂಡ್ಸ್ ಬಂದರೆ ಎಷ್ಟು ಖರ್ಚಾಗುತ್ತೆ, ವೀಕೆಂಡ್ ಬಂತು ಅಂದರೆ ಹೊರಗಡೆ ಊಟ ಮಾಡೋದಕ್ಕೆ ಕಾಮನ್ ಆಗ್ಬಿಟ್ಟಿದೆ, ಹೋಟ್ಲಲ್ಲಿ ಮಾಡೋಂಥದ್ದು, ಅದಕ್ಕೆ ಎಷ್ಟಾಗುತ್ತೆ, ಅಮೆಝಾನ್, ಸ್ವಿಗ್ಗಿ, ಝೊಮ್ಯಾಟೋದಲ್ಲಿ ಎಷ್ಟು ಆರ್ಡ್ರ್ ಮಾಡ್ತೀವಿ ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅಮೆಝಾನು, ಫ್ಲಿಪ್ಕಾರ್ಟ್ ಆನ್ಲೈನ್ ಆರ್ಡರ್ಸಲ್ಲಿ ಎಷ್ಟು ಮಾಡ್ತೇವೆ, ಸ್ಕೂಲ್ ಫೀಸು, ಟ್ಯೂಷನ್ ಫೀಸು, ಸ್ವಿಮ್ಮಿಂಗು, ಡ್ಯಾನ್ಸು, ಸ್ಕೇಟಿಂಗು, ಸ್ಪೋರ್ಟ್ಸು, ಮಕ್ಕಳಿದ್ರೆ ಮನೆಯಲ್ಲಿ, ಟಾಯ್ಸು, ಚಿಕ್ಕ ಮಕ್ಕಳಿದ್ರೆ ಟಾಯ್ಸ್ ಕೇಳ್ತಾನೆ ಇರ್ತಾರೆ ಅದಕ್ಕೆ ಎಷ್ಟಾಗುತ್ತೆ, ಟ್ರಿಪ್ಪು ಮತ್ತು ಟೂರ್ ಆಗಾಗ ಹೋಗ್ತಿರ್ತೀವಿ ಅದಕ್ಕೆ ಎಷ್ಟಾಗುತ್ತೆ, ಪರ್ಸ್ನಲ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಏನೇ ಅದರ್ ಟೈಪ್ ಆಫ್ ಇನ್ಶೂರೆನ್ಸು, ಮೆಡಿಸಿನ್ ಆ್ಯಂಡ್ ಹಾಸ್ಪಿಟಲ್ ಚಾರ್ಜಸ್ ಎಷ್ಟಾಗುತ್ತೆ, ಇಂಟರ್ನೆಟ್ ಚಾರ್ಜಸ್ ಎಷ್ಟಾಗುತ್ತೆ, ಸ್ಪೆಕ್ಟಕಲ್ಸ್ಗೆ ಎಷ್ಟಾಗುತ್ತೆ, ಜಿಮ್ ಅಥವಾ ಯೋಗ ಹೋಗ್ತಿದ್ರೆ ಅದಕ್ಕೆ ಎಷ್ಟಾಗುತ್ತೆ, ಲಾಂಡ್ರಿಗೆ ಬಟ್ಟೆ ಅಯನ್ ಮಾಡೋದಕ್ಕಾಗಲಿ ವಾಶ್ಗಾಗಲಿ ಕೊಟ್ಟರೆ ಎಷ್ಟಾಗುತ್ತೆ. ಇದು ಮನೆ ಮೇಂಟೆನೆನ್ಸು ಮತ್ತು ಸರ್ವಿಸ್ಗಾದರೆ. ನೆಕ್ಸ್ಟ್ ಬಂದರೆ ಲೋನ್ಸು, ಯಾವ್ಯಾವ್ದೆಲ್ಲ ಲೋನ್ಸ್ ಇದೆ, ಎಷ್ಟೆಷ್ಟು EMI ಕಟ್ಟಬೇಕು, ಎಷ್ಟು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಇದೆ, ಹೋಮ್ ಲೋನ್ ಆಗ್ಬೋದು, ಬೈಕ್ ಲೋನ್ ಆಗ್ಬೋದು, ಕಾರ್ ಲೋನ್ ಆಗ್ಬೋದು, ಗೋಲ್ಡ್ ಲೋನ್ ಆಗ್ಬೋದು, ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಬಿಸ್ನೆಸ್ ಲೋನ್ ಆಗ್ಬೋದು, ಒಂದೊಳ್ಳೆ ಚೀಟಿ ಕಟ್ಟಂಗಿದ್ರೆ ಚೀಟಿ ಎಷ್ಟು ಕಟ್ತೀವಿ, ಇದೆಲ್ಲ ಇಲ್ಲಿ ಲೋನ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದು ಬಿಸ್ನೆಸ್, ಸಪೋಸ್ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ಗೆ ಬಾಡಿಗೆ ಎಷ್ಟು ಕಟ್ತೀವಿ, ಸ್ಯಾಲ್ರೀಸ್ ಎಷ್ಟು ಕೊಡಬೇಕು, ಎಲೆಕ್ಟ್ರಿಕ್ ಬಿಲ್ ಎಷ್ಟು, ವಾಟರ್ ಬಿಲ್ ಎಷ್ಟು, ಮಿಸ್ಲೇನಿಯಸ್ ಅದರ್ ಎಷ್ಟು ಚಾರ್ಜಸ್ ಇದ್ದರೆ ಅದೆಷ್ಟು. ಇದು 4ನೇದು ಹೆಡ್ಡಿಂಗ್ ಆದರೆ 5ನೇದು ಬಂದು ಫ್ಯಾಮಿಲಿ ಬಜೆಟ್, ಮಂತ್ಲಿ ಹ್ಯಾಂಡ್ ಬಾರೋಯಿಂಗ್ ಏನಾದರೂ ಇದ್ದರೆ, ಕೈ ಸಾಲಗಳಿದ್ರೆ ಎಷ್ಟು ಕೊಡ್ತೀವಿ, ಯಾರಿಗೆಲ್ಲ ಎಷ್ಟು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಇದೆ, ಏನು ಪರ್ಸೆಂಟೇಜ್ ಕೊಡ್ತಿದ್ದೀವಿ ಬಡ್ಡಿ, ಎಷ್ಟು ಕೊಡ್ತಿದ್ದೀವಿ ತಿಂಗಳ ಮಂತ್ಲಿ ಇಂಟ್ರೆಸ್ಟು, ಇವೆಲ್ಲವನ್ನು ಒಟ್ಟುಗೂಡಿಸಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಕಾಲಮಲ್ಲಿ ಎಲ್ಲವನ್ನು ಹಾಕಿದರೆ ನಮಗೆ ಮಂತ್ಲಿ ಬಜೆಟ್ ಎಷ್ಟು ಅಂತ ಸಿಗುತ್ತೆ. ಈ ಮಂತ್ಲಿ ಬಜೆಟ್ ಏನು ಬರುತ್ತೋ, ಫಾರ್ ಎಕ್ಸಾಂಪಲ್ ಇದು 1 ಲಕ್ಷ ಬಂದರೆ ನಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಅಂತ ಏನು ಕರಿತೀವೋ ಅಥವಾ ಹ್ಯಾಪಿನೆಸ್ ಫಂಡ್ ಅಂತ ನಾವೇನು ಕರಿತೀವೋ ಅದು ಕನಿಷ್ಠ 6 ತಿಂಗಳಿಗೆ ಆಗುವಷ್ಟು ಇರಬೇಕು. ಎಷ್ಟೋ ಶ್ರೀಮಂತರು ಅವರು 100 ವರ್ಷಕ್ಕೆ 1000 ವರ್ಷಕ್ಕೆ ಬೇಕಾಗುವಷ್ಟು ಹಣನ ಎತ್ತಿಟ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ. ನಾವು ಆ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಮೊದಲು ಲೆಕ್ಕ ಬರೀಬೇಕು, ಮೊದಲು ಬಜೆಟ್ ಗೊತ್ತಿರಬೇಕು. ಇಷ್ಟೇ ಎಲ್ಲ ಯಾರು ವರ್ಕ್ಶಾಪ್ ಬಂದಿರ್ತಾರೋ ಅವ್ರಿಗೆಲ್ಲ ಸ್ಪೆಷಲ್ ವಿಡಿಯೋ ಇದೆ ಈ ಬುಕ್ಕನ್ನು ಹೇಗೆ ಬರೆಯೋದು ಅಂತಂತೇಳಿ. ಇನ್ನೂ ಎಕ್ಸ್ಪೆನ್ಸಸ್ ಟ್ರ್ಯಾಕ್ ಮಾಡೋದಿದೆ, ಇನ್ಕಮ್ಸ್ ಟ್ರ್ಯಾಕ್ ಮಾಡೋದಿದೆ, ಪ್ರತಿ ತಿಂಗಳು ಗಂಡ ಹೆಂಡ್ತಿ ಮಕ್ಕಳು ತಂದೆ ತಾಯಿ ಎಲ್ಲ ಕೂತ್ಕೊಂಡು ಸೈನ್ ಹಾಕೋದಿದೆ ಬ್ಯಾಲೆನ್ಸ್ ಶೀಟ್ಗೆ. ಎಲ್ಲವೂ ಇದೆ ರೀ ಈ ಪುಸ್ತಕದಲ್ಲಿ. ಚಿಕ್ಕದಾಗಿ ಕಾಣಿಸುತ್ತೆ, ಮೈ ಗುಡ್ನೆಸ್, ಇಟ್ಸ್ ಲೈಕ್ ಆನ್ ಆಟಮ್ ಬಾಂಬ್. ಸೊ ನಮ್ಮ ತಲೆ ಮೆದುಳು ಅಷ್ಟೇ ಚಿಕ್ಕದು ನೋಡಿ, ಬಟ್ ಎಷ್ಟು ಪವರ್ಫುಲ್ ನೋಡಿ. ಹಾಗೆ ಪ್ರತಿಯೊಂದು ಪುಸ್ತಕದಲ್ಲೂ ಜೀವ ಇದೆ. ಮೊನ್ನೆ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾನ ಮಾಡಿದ್ರು ನೋಡಿ, ಅದು ಒಂದು ಶಿಲ್ಪವೇ ಸರಿ, ಬಟ್ ಪ್ರಾಣ ಕೊಟ್ಟಾಗ ಅದು ದೇವರಾಗ್ಬಿಡ್ತಾರೆ. ಈ ಪುಸ್ತಕಗಳಲ್ಲಿ ಜೀವ ಇದೆ, ನಿಮ್ಮಲ್ಲೂ ಜೀವ ಇದೆ. ಎದ್ದೇಳಿಸ್ಬೇಕು, ಪ್ರಾಣ ಪ್ರತಿಷ್ಠಾನ ಮಾಡಬೇಕು. ಎಸ್ ಲಕ್ಷ್ಮಿ. ಎಸ್ ಗುರುಗಳೇ, ಅಂದರೆ ಈ ರೀತಿ ವೆಲ್ತ್ ಟ್ರ್ಯಾಕ್ ಮಾಡೋದನ್ನ ಮತ್ತೊಂದು ಏನಂದರೆ ಅವಾಯ್ಡಬಲ್ ಎಕ್ಸ್ಪೆನ್ಸಸ್ ಏನೇನಿದೆ ಅದನ್ನು ಕೂಡ ಕರೆಕ್ಟಾಗಿ ಅರ್ಥ ಆಗುತ್ತೆ. ನಮಗೆ ಇವಾಗ ಖರ್ಚುಗಳಾಗೋದು ಗೊತ್ತೇ ಆಗೋದಿಲ್ಲ, ಬಟ್ ಪ್ರತಿಯೊಂದು ಲೆಕ್ಕ ಹಾಕಿದಾಗ ಸೊ ಮುಂದಿನ ತಿಂಗಳು ನಮ್ಮ ಹತ್ರ ಅಭಾವ ಇದ್ದಾಗ ಇಲ್ಲಿ ಅವಾಯ್ಡ್ ಮಾಡ್ಬೋದು ಅನ್ನೋ ಐಡಿಯಾ ಕೂಡ ಸಿಗುತ್ತೆ. ಆ್ಯಂಡ್ ಇಸ್ ಲಾಟ್ ಬೇರೆ 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 ವೇಸಲ್ಲಿ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್. ಆ್ಯಂಡ್ ಆಬ್ವಿಯಸ್ಲಿ ಗುರುಗಳೇ, ಇಟ್ಸ್ ಅನ್
ಒಂಥರ ಅಮೇಝಿಂಗ್ ಬುಕ್ಸ್. ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ, ಅಥವಾ ಅದ್ರ ವೆಯ್ಟ್ ನೋಡಿ, ಅದ್ರ ಅಳತೆ ನೋಡಿ, ಅದ್ರ ಸೈಜ್ ನೋಡಿ ನಾವು ಗೇಜ್ ಮಾಡೋದಕ್ಕೆ ಆಗ್ದಲೇ ಇರೋವಂಥ ಒಂದು ಅಮೂಲ್ಯವಾದಂತಹ ಬುಕ್ಸ್ ಬೇರೆ ಎಲ್ಲೂ ಸಿಗಲ್ಲ. ಆ್ಯಂಡ್ ಬಹುಶಃ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲವೂ ಕೂಡ ಇಲ್ಲಿ ಹಾಕಿ ಪುಸ್ತಕಗಳನ್ನ ಮಾಡಿದ್ದೀರಿ. ಸೊ ಎನಿವೇಸ್ ವಿಲ್ ವೆಯ್ಟ್ ಫಾರ್ ದಿ ಕ್ಲಾಸ್. ಈ ಸಲ ಕೂಡ ಎಲ್ಲರೂ ಪುಸ್ತಕ ತಗೊಳ್ತಾರೆ. ಸೊ ಆ್ಯಂಡ್ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ. ನಮಗೆ ಬೇಕಾಗಿರೋದು ಅದೇ. ವಿಲ್ ವೆಯ್ಟ್ ಫಾರ್ ದಿ ಕ್ಲಾಸ್. ಮತ್ತೊಂದು ವಿಚಾರದಲ್ಲಿ ಭೇಟಿಯಾಗೋಣ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ವಾ, ಈ ರೀತಿಯಾದ ಒಂದು ಲೆಕ್ಕ ಹಾಕುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ. ಅದು ಒಂದು ವಿಚಾರ ಕೂಡ. ನೀವು ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀರಾ, ವಿಶ್ವ ನಿಮ್ಮ ಒಂದು ಅಫರ್ಮೇಷನ್ಸ್ಗಾಗಲಿ ಅಥವಾ ನಿಮ್ಮ ಮನಸ್ಸಿಗೆ ನಿಮಗೆ ಸ್ಪಂದಿಸ್ತಾ ಇದೆ ಅನ್ನೋದು ಒಂದು ಕ್ಲೂ ಕೂಡ ಆಗಿತ್ತು. ಸೊ ಲೆಕ್ಕ ಬರೆಯುವಂಥದ್ದು. ನೀವು ಯಾರು ಇವತ್ತು ಅಫರ್ಮೇಷನ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ಇನ್ನೂ ಯಾರಿಗೂ ಲೆಕ್ಕ ಬರೆಯೋದು ಹೇಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ವೆಲ್ತ್ ಟ್ರ್ಯಾಕರ್ ಪುಸ್ತಕ ಖಂಡಿತವಾಗ್ಲೂ ನೀವು ತಗೊಳ್ಳೇಬೇಕು. ಅದೇ ಹೇಳಿದ್ನಲ್ಲ, ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಯಾರೆಲ್ಲ ಕ್ಲಾಸಿಗೆ ಬರ್ತಾ ಇದ್ದೀರಿ, ನೀವೆಲ್ಲ LKG ಬಂದಿದ್ದೀರಾ, LKG ಮಕ್ಕಳ ಥರ ನೀವು ಫಸ್ಟ್ ABCD ಶುರು ಮಾಡೋದೇ ಕಾಪಿ ರೈಟಿಂಗ್ ಇಂದ ಅಲ್ವಾ. ಸೊ ಆ ರೀತಿ ಒಂದು ರೀತಿ ಕಾಪಿ ರೈಟಿಂಗ್ ಪುಸ್ತಕ. ನೀವು ಈ ಪುಸ್ತಕಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಇನ್ನು ಮುಂದೆ ನಿಮ್ಮನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಗುರುಗಳು ಏನು ಹೇಳಿದ್ರು, ನಿಮ್ಮ ಓಲ್ಡ್ ಸೆಲ್ಫ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ದಿಸ್ ವಿಲ್ ಬಿ ಯುವರ್ ರೂಟೀನ್. ನೀವು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತೀರಾ. ಆ್ಯಂಡ್ ಆಬ್ವಿಯಸ್ಲಿ ವಿಶ್ವ ನಿಮ್ಮ ಒಂದು ಪ್ರತಿಯೊಂದು ನಡೆ ನುಡಿಗೂ ಕೂಡ ಸ್ಪಂದಿಸ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ನಾವೆಲ್ಲರೂ ಟ್ರಾನ್ಸ್ಫಾರ್ಮ್ ಆಗೋಣ. ಆ ಪ್ರಯತ್ನದಲ್ಲಿ ಸದಾಕಾಲ ನಮ್ಮ ವಿಡಿಯೋಸ್ ಆಗಿರ್ಬೋದು, ನಮ್ಮ ಕ್ಲಾಸಸ್ ಆಗಿರ್ಬೋದು, ನಮ್ಮ ಗುರೂಜಿಯವರ ಆಶೀರ್ವಾದ ಸದಾಕಾಲ ನಮ್ಮ ಜೊತೆ ಸಾಥ್ ಆಗಿ ನಿಲ್ಲುತ್ತೆ. ಸೊ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.